ಸ್ನೇಹಿತರೆ ನಮಸ್ಕಾರ. ಇವತ್ತಿನ ಕಗ್ಗ ಸಂವಾದಕ್ಕೆ ನಿಮ್ಮೆಲ್ಲರಿಗೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇವತ್ತಿನ ಸಂವಾದದ ಮುಖ್ಯ ಅತಿಥಿಗಳು ಶ್ರೀಯುತ ಮೈತ್ರಿ ಶ್ರೀನಿವಾಸರವರು. ಸಾಹಿತ್ಯ ಮತ್ತು ಸಂಗೀತದಲ್ಲಿ ಅತೀವ ಆಸಕ್ತಿ ಉಳ್ಳವರು. ಬರವಣಿಗೆದಾರರಾಗಿ, ವಿಡಿಯೋಗ್ರಾಫರ್ ಆಗಿ, ಡಿಜಿಟಲ್ ತಂತ್ರಜ್ಞಾನದಲ್ಲಿ ವಿಭಿನ್ನ ಅನ್ನಿಸುವ ಚಿತ್ರಗುಚ್ಛಗಳನ್ನು ಮಾಡುವಲ್ಲಿ ನಿಸ್ಸೀಮರು. ಅವರದ್ದು ಸ್ನೇಹವೇ ಶ್ರೀಮಂತಿಕೆ, ಸೌಜನ್ಯತೆಯೇ ಆಸ್ತಿ, ಹಸನ್ಮುಖವೇ ವ್ಯವಹಾರ, ಉಪಕಾರವೇ ಪರಮ ಧರ್ಮ. ಹಲವಾರು ವರ್ಷಗಳಿಂದ ರೇಡಿಯೋ ಕೇಳುಗರಾಗಿ ಭಾಗವಹಿಸ್ತಾರೆ. ಪ್ರಸ್ತುತ ರುಚಿಕಟ್ಟಾದ ಭೋಜನ ಬಡಿಸುವ ಕಾಯಕದಲ್ಲಿ ನಿರತರು. ಬನ್ನಿ, ಅವರ ದನಿಯಲ್ಲಿ ಇವತ್ತಿನ ಕಗ್ಗ ಭೋಜನ ನಿಮಗಾಗಿ. ಹಾಗೆಯೇ ಇವತ್ತಿನ ಕಗ್ಗ ಗಾಯನವನ್ನು ನೆರವೇರಿಸಿಕೊಟ್ಟಿರುವವರು ಶ್ರೀಮತಿ ಶ್ರುತಿ ಜಿ ರಾವ್ ಅವರು. ಮೂಲತಃ ಮೈಸೂರಿಗರು, ಸದ್ಯ ಕ್ಯಾಲಿಫೋರ್ನಿಯಾದಲ್ಲಿ ವಾಸ ಮಾಡ್ತಾರೆ. ಸಂಗೀತದಲ್ಲಿ ಅತೀವವಾದ ಆಸಕ್ತಿಯನ್ನು ಉಳ್ಳವರು. ಹಾಗೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಕಗ್ಗ ಬಳಗದಲ್ಲಿ ತುಂಬ ಪ್ರೀತಿಯಿಂದ ಪಾಲ್ಗೊಳ್ಳುವಂತಹ ಸದಸ್ಯೆ ಶ್ರುತಿ. ಅವರ ಧ್ವನಿಯಲ್ಲಿ ಕೇಳೋಣ ಈಗ ಇವತ್ತಿನ ಕಗ್ಗವನ್ನ. ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ, ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ, ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡೊಲವು, ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡೊಲವು, ಮನ್ನಣೆಯ ದಾಹವಿ ಎಲ್ಲಕುಂ ತೀಕ್ಷ್ಣತಮ, ಮನ್ನಣೆಯ ದಾಹವಿ ಎಲ್ಲಕುಂ ತೀಕ್ಷ್ಣತಮ, ತಿನ್ನುವುದಾತ್ಮವನೇ ಮಂಕುತಿಮ್ಮ, ಮಂಕುತಿಮ್ಮ. ನಮಸ್ಕಾರ ಮೈತ್ರಿ ಶ್ರೀನಿವಾಸ್ ಅವರೇ. ನಿಮಗೆ ಕಗ್ಗದ ಈ ನಮ್ಮ ಕಗ್ಗ ಸಂವಾದ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದ ಸ್ವಾಗತ ಅನ್ಕೋರ್ತಾ ಇದ್ದೀನಿ ನಾನು. ತುಂಬಾ ವಿಶೇಷತೆ ಅನ್ನಿಸ್ತಾ ಇದೆ ನಿಮ್ಮನ್ನ ಇಲ್ಲಿ ಕರೆತಂದಿದ್ದಕ್ಕೆ. ಯಾಕಂದ್ರೆ ಒಬ್ಬರು ಸಾಹಿತ್ಯಾಭಿಮಾನಿಯಾಗಿ ವೃತ್ತಿ ಬೇರೆ ಇದ್ರು, ಪ್ರವೃತ್ತಿಯಲ್ಲಿ ನೀವು ಕಗ್ಗಗಳನ್ನ ಮತ್ತೆ ಸಾಹಿತ್ಯದ ಬಗೆಗಿನ ಆಸಕ್ತಿಯನ್ನ ಹೆಚ್ಚು ಮಾಡ್ಕೊಂಡಿರೋದು ತುಂಬಾ ಖುಷಿ ಇದೆ ಸರ್. ನನಗೂ ಹಾಗಷ್ಟೇ ಖುಷಿ ಆಗ್ತಾ ಇದೆ. ನಿಮ್ಮಡಿಯಾಗಿದೆ ಈಗ ಸರ್. ನಾವಿವತ್ತು ಒಂದು ಕಗ್ಗವನ್ನ ನಮ್ಮೆಲ್ಲ ಕಂಪನಾಂಕದ ಬಳಗದ ಸ್ನೇಹಿತರಿಗೆ ಕೊಟ್ಟಿದ್ದೀವಿ. ಅಂದ್ರೆ ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ, ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡೊಲವು, ಮನ್ನಣೆಯ ದಾಹವಿ ಎಲ್ಲಕ್ಕೂ ತೀಕ್ಷ್ಣತಮ, ತಿನ್ನುವುದಾತ್ಮವನೇ ಮಂಕುತಿಮ್ಮ. ಅದ್ಭುತವಾದ ಒಂದು ಮೆಸೇಜ್ ಅನ್ನು ಕೊಡುವಂತಹ ಕಗ್ಗ ಇದು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ನಾವು ತಿಳ್ಕೊಬೇಕಾಗಿದೆ. ದಯಮಾಡಿ ತಿಳಿಸ್ಕೊಡಿ ಸರ್. ಆಯ್ತು. ಅದೇ ನಾನು ಇನ್ನೊಂದು ಹೇಳ್ತೇನೆ. ನಾನು ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ, ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡು ಒಲವು, ಮನ್ನಣೆಯ ದಾಹವು ಎಲ್ಲ ಕಂ ತೀಕ್ಷ್ಣತಮ, ತಿನ್ನುವುದು ಆತ್ಮವನೇ ಮಂಕುತಿಮ್ಮ ಅಂತೇಳಿ ನಮ್ಮ ಗುಂಡಪ್ಪನವ್ರಿಗೆ ಒಂದು ನಿಜವಾಗಿಯೂ ಒಂದು ಸಲಾಂ ಸಲ್ಯೂಟ್ ಹೊಡಿಲೇಬೇಕು. ಈಗ ಅನ್ನ ಅಂತಂದ್ರೆ ಅನ್ನ ಪರ ಬ್ರಹ್ಮವಸ್ತು. ಎಲ್ಲರಿಗೂ ಹಸುವಾದವ್ರಿಗೆ ಅನ್ನ ಊಟ ಬೇಕೇ ಬೇಕು. ಅನ್ನ ಒಂದ್ ಸಿಕ್ಕರ್ ಸಾಕಪ್ಪ, ಊಟ ಒಂದ್ ಸಿಕ್ಕರ್ ಸಾಕಪ್ಪ ಅಂತ ಎಲ್ಲರೂ ಹಾತೊರಿತಾ ಇರ್ತಾರೆ. ಅದು ಗುಂಡಪ್ಪನವರು ನೋಡಿ ಅದಕ್ಕಿಂತ ಮುಂದೆ ಹೋಗ್ಬಿಟ್ಟಿದ್ದಾರೆ. ಅದೆಲ್ಲ ತತ್ವಜ್ಞಾನಿಗಳಿಗೆ ತೋಚುವಂತ ತಿಳಿಯುವಂತ ವಿಷಯನ ಅವ್ರು ಇಲ್ಲಿ ಮಂಡಿಸಿದ್ದಾರೆ. ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ ಅಂತಾರೆ. ಚಿನ್ನ ನೋಡಿ, ಅನ್ನ ಊಟ ಇದ್ರೆ ಸಾಕಪ್ಪ ಅಂತಂದ್ರೆ ಊಟನೂ ಬಿಟ್ಟು ಮತ್ತೊಂದು ಹೋಗ್ಬೇಕಲ್ಲ. ಊಟ ಎಲ್ಲರಿಗೂ ಬೇಕೇ ಬೇಕು, ಸರಿ. ಆದ್ರೆ ಊಟಕ್ಕಿಂತ ವಿಶೇಷ ಏನು? ಅವರು ಈ ಹಳದಿ ಲೋಹ ಅಂತ ತೋರಿಸ್ತಾರೆ. ಹಳದಿ ಲೋಹ ಮಾತ್ರ ಅಲ್ಲ, ಚಿನ್ನ ಅಂತಂದ್ರೆ ಸ್ಥಿರ ವಸ್ತುಗಳು ಏನೇನಿದೆ ಅಂತ ಬಗ್ಗೆನೂ ಆಗತ್ತೆ. ಒಂದು ಆಸ್ತಿ ಅನ್ನೋ ತರದ್ದಾಗ್ಲಿ, ಅಥವಾ ಒಂದೇನೋ ಒಂದು ಚಿನ್ನ, ಒಂದ್ ವಜ್ರ ಆ ತರದ್ದಕ್ಕಾಗ್ಲಿ ಬೇಕಾದ್ರೆ ನೀವು ಊಟ ಬಿಡ್ತೀರಾ, ಚಿನ್ನ ಬಿಡೋದಿಲ್ಲ.
ಏಕಾಸಿ ಉಪವಾಸ ಮಾಡ್ತಾರ, ಬೆಳಗ್ಗೆ ಸಾಯಂಕಾಲ ತನಕ ಊಟ ಮಾಡೋದಿಲ್ಲ, ಆದ್ರೆ ಚಿನ್ನ ಬೇಡ ಅಂತ ಹೇಳೋದಿಲ್ಲ. ಹಳ್ಳಿ ಕಡೆ ಅನ್ನದಾತುರಕ್ಕಿಂತ ಒಂದು ಗಾದೆ ಹೇಳ್ತಾರಲ್ಲ ಸರ್, ಹೊಟ್ಟೆಗೆ ಹಿಟ್ಟಿಲ್ಲ ಜುಟ್ಟಿಗೆ ಮಲ್ಗೆ ಹೂವು. ಹೌದು, ಗಾದೆ ಸುಳ್ಳಾಗೋದಿಲ್ಲ ನೋಡಿ. ಆ ಗಾದೆ ಎಲ್ಲ ತಿಳ್ಕೊಂಡಿರುವಂತವ್ರೆ ನಮ್ ಗುಂಡಪ್ಪನವರು. ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ. ತೀಕ್ಷ್ಣ ಅನ್ಬೇಕಾದ್ರೆ ಅದು ಒಳಗಡೆಯಿಂದ ಕಾಡ್ಬೇಕು. ಅನ್ನ ಇಲ್ದೇ ನಾಳೆ ತಿನ್ಕೊಳ್ಳೋಣ ಬಿಡು, ಪರವಾಗಿಲ್ಲ, ಉಪವಾಸ ಇದ್ರೆ ಚಿಂತೆ ಇಲ್ಲ, ಅದು ಸಿಗ್ಲಿ ಅನ್ನೋ ಹಾಗ ಅದನ್ನ ಇನ್ನ ಮುಂದಕ್ಕೆ ಹೋಗಿದ್ದಾರೆ. ಮತ್ತೆ ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡು ಒಲವು. ಯಪ್ಪ ಇದೇನಪ್ಪ ಅಂತಂದ್ರೆ, ಯಾವ್ದಾರು ಹೆಣ್ಣು ಗಂಡು ಅಂದ್ರೆ ಈಗ ಇನ್ನು ಮದುವೆ ಆಗುವಂತ ವಯಸ್ಸು ಬಂದಿರುವಂತ ಹದಿಹರೆಯದವರು ಮಾತಾಡ್ತಾ ಕೂತ್ಕೊಂಡ್ಬಿಡ್ತು ಅಂದ್ರೆ ಹಗಲು ಇರುಳೆನ್ನದ ಪರಿವೆ ಇಲ್ಲದೆ ಮಾತಾಡ್ತಾ ಇರ್ತಾರೆ. ಇವ್ಯಾವ್ದು ಬೇಡ, ಊಟ ಬೇಡ, ತಿಂಡಿ ಬೇಡ, ಏನೂ ಬೇಡ ಅವ್ರಿಗೆ, ಚಿನ್ನನೂ ಬೇಡ ಅವ್ರಿಗೆ, ಮಾತುಕತೆ ಬೇಕು. ಬೆಳಗ್ಗೆಯಿಂದ ರಾತ್ರಿ ತನಕ ಮಾತಾಡ್ತಾರೆ, ನೀವು ಇಷ್ಟೊತ್ತಾಗೋಯ್ತಾ ಅಂತಾರೆ. ಅಂದ್ರೆ ಹೆಣ್ಣು ಗಂಡು ಒಲವಿರ್ಬೇಕಲ್ಲಿ. ಒಲವು ಬರೀ ಕನ್ನಡ ಪದ ಅಲ್ಲ, ಕನ್ನಡದಲ್ಲಿ ಇಂಗ್ಲಿಷು ಸೇರಿದೆ. ಲವ್ ಅಂತೇಳಿ, ಲವ್ ಅಂತೇಳಿ ಆ ಲವ್ ಇರೋಂತ ವಿಷಯ ಇದ್ರೆ ಅಲ್ಲಿ ಈ ಚಿನ್ನದಾತುರಕ್ಕಿಂತಲೂ ಹೆಣ್ಣು ಗಂಡು ಒಲವು ಜಾಸ್ತಿ ಆಗ್ಬಿಡುತ್ತೆ. ಮಾತಾಡ್ತಾ ಇದ್ರೆ ಮಾತಾಡ್ತಾನೆ ಇರ್ತಾರೆ, ಅದು ಜೊತೆಗಿದ್ರೆ ಜೊತೆಗೆ ಇರ್ತಾರೆ ಅಂತದ್ದು. ಅಂದ್ರೆ ಅನ್ನಕ್ಕಿಂತಲೂ ಚಿನ್ನ ಜಾಸ್ತಿ ಆಯ್ತು, ಚಿನ್ನಕ್ಕಿಂತಲೂ ಹೆಣ್ಣು ಗಂಡು ಒಲವು ಜಾಸ್ತಿ ಆಯ್ತು. ಹೆಣ್ಣು ಗಂಡು ಒಲವುಗಿಂತಲೂ ಮುಂದಕ್ಕೆ ಹೋಗ್ತಾರೆ. ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡು ಒಲವು, ಮನ್ನಣೆಯ ದಾಹವು ಎಲ್ಲ ತೀಕ್ಷ್ಣತಮ ಅಂತೇಳಿ. ಇವತ್ತಿನ ಕಾಲದಲ್ಲೂ ಮನ್ನಣೆಗೆ ಸಿಗುವಂತ ವಿಶೇಷವಾದಂತ ಆಸಕ್ತಿ ಬೇರೆ ಇನ್ಯಾವುದಕ್ಕೂ ಸಿಗ್ತಾ ಇಲ್ಲ. ಇವತ್ತಿನ ಕಾಲದಲ್ಲಿ ಅವಾಗ ಗುಂಡಪ್ಪನವ್ರು ಬರೋದು 50 ವರ್ಷ ಆಗಿದ್ರು ಇವತ್ತಿನ ಕಾಲದಲ್ಲೂ ಮನ್ನಣೆಗೆ ಸಿಕ್ತಿರೋ ಅಂತ ಅದಕ್ಕೆ ಕೊಡುವಂತ ಪ್ರಾಶಸ್ತ್ಯ ಎಲ್ಲಾರು ಇಡೀ ಸಮಾಜದಲ್ಲಿ ಎಲ್ಲಾರು ಕೊಡ್ತಿರೋಂತ ಪ್ರಾಶಸ್ತ್ಯ ತುಂಬಾ ದೊಡ್ಡದು. ಇವತ್ತಿನ ಕಾಲಕ್ಕೆ ನಾವು ಇವತ್ತಿಗೆ ನೋಡಿದ್ರು ವಾಟ್ಸಪ್, ಫೇಸ್ಬುಕ್ ಎಲ್ಲ ಮನ್ನಣೆಗೆ ಸೇರುತ್ತದು. ಯಾವ್ದೋ ಒಂದು ಮೆಸೇಜ್ ಹಾಕ್ಬಿಟ್ಟು ಎಷ್ಟು ಲೈಕ್ ಬಂದಿದೆ, ಎಷ್ಟು ಕಾಮೆಂಟ್ ಗಳು ಬಂದಿದೆ ಅಂತೇಳಿ 5 ನಿಮಿಷಕ್ಕೆ 3 ನಿಮಿಷಕ್ಕೆ ನೋಡ್ತಿರೋರು ಉಂಟು. ಅದೆಲ್ಲ ಮನ್ನಣೆ. ನನ್ನ ಹೆಸರು ನಾಳೆ ಪೇಪರ್ ಬರುತ್ತೆ, ನನ್ನ ಹೆಸರು ನಂದು ಫೋಟೋನ ಟಿವಿನಲ್ಲಿ ತೋರಿಸ್ತಾರೆ. ಇವೆಲ್ಲ ಮನ್ನಣೆ. ಯಾವುದೇ ಒಂದು ಪುಡಾರಿ ಆಗ್ಲಿ, ಮಿನಿಸ್ಟರ್ ಆಗ್ಲಿ, ಯಾರೋ ಒಂದು ಕಡೆ ಅದು ಎಜುಕೇಶನ್ ಸಂಬಂಧಪಟ್ಟಿರೋದಾಗ್ಲಿ ಅಥವಾ ಬೇರೆ ಯಾವುದೇ ರಾಜಕೀಯ ಸಂಬಂಧಪಟ್ಟಂತಾಗ್ಲಿ ಎಲ್ಲಾರ್ಗು ಮನ್ನಣೆ ಬೇಕು. ಪ್ರತಿಯೊಬ್ಬರಿಗೂ ತಾನೇನು ಸ್ವಲ್ಪ ಸಣ್ಣದಾಗಿ ಮಾಡಿದ್ರು ಅವ್ರಿಗೊಂದು ಹಾರ ಹಾಕಿ ಸನ್ಮಾನ ಮಾಡಿದ್ರೆ ಅದೊಂದು ವಿಶೇಷ. ಆ ಮನ್ನಣೆ ಬೇಕು ಎಲ್ಲಾರ್ಗು. ಪೇಪರ್ ಅವ್ರ ಹೆಸರು ಬರಬೇಕು, ಸಾಧನೆಗಿಂತ ಜಾಸ್ತಿ ಮನ್ನಣೆ ಸಿಗಬೇಕು ಅವ್ರಿಗೆ. ಅಂತದ್ದು ಇವತ್ತಿಗೂ ಸಾಕಷ್ಟು ನಡೀತಾ ಇದೆ, ಸಾಕಷ್ಟು ನೋಡ್ತಾ ಇದೀವಿ. ಅದು ಎಲ್ಲರಿಗೂ ಸಂಬಂಧಪಟ್ಟಿದೆ. ಅದು ಮನ್ನಣೆ ದಾಹವು ಎಲ್ಲಕ್ಕೂ ತೀಕ್ಷ್ಣ ಉತ್ತಮ. ಮುಂದಕ್ಕೆ ಹೇಳ್ತಾರೆ, ತಿನ್ನುವುದು ಆತ್ಮವನ್ನೇ ಮಂಕುತಿಮ್ಮ ಅಂತೇಳಿ. ಆತ್ಮಕ್ಕೆ ಲಿಂಕ್ ಮಾಡ್ಬಿಟ್ಟಿದ್ದಾರೆ ಗುಂಡಪ್ಪನವರು. ಅದು ಒಳಗಡೆಯಿಂದ ತುಡಿತಾ ಇರುತ್ತೆ. ಅದು ಮನ್ನಣೆ ಬೇಕು, ಮನ್ನಣೆ ಸಿಗಬೇಕು ಅಂತೇಳಿ. ಅವ್ರು ನಾನ್ ಸಾಧನೆ ಮಾಡ್ಕೊಂಡು ಸುಮ್ಮನೆ ಇರ್ತೀನಪ್ಪ, ಎಲೆ ಮರೆ ಕಾಯ್ತಾರ ಇರ್ತೀನಿ ಅಂತ ಯಾರಿಗೂ ಅನ್ಸೋದಿಲ್ಲ. ತುಂಬಾ ಅಪರೂಪ ಆ ತರದಲ್ಲಿರುವಂತವ್ರು. ಎಲ್ಲಾರ್ಗು ಮನ್ನಣೆ ಬೇಕು, ನನ್ನ ಹೆಸರು ಪೇಪರ್ ಬರ್ಬೇಕು, ನನ್ನ ಹೆಸರು ಎಲ್ಲಾರ್ಗು ತೆಗಿಬೇಕು. ಆ ತರದಲ್ಲಿ ತಿನ್ನುವುದು ಆತ್ಮವನ್ನೇ ಮಂಕೋದಿಮ್ಮ ಅಂತ ಹೇಳ್ತಾರಲ್ಲ, ಅದು ವಿಶೇಷವಾಗಿ ಕಾಣುವಂತದ್ದು ಅಂತ. ಹೌದು ಸರ್. ನೋಡಿ, ಕುವೆಂಪು ಅವರು ಒಂದ್ ಕಡೆ ಹೇಳ್ತಾರೆ, ಪೀಡಿಸುತ್ತಿಹೆ ಏಕೆ ತೊಲಗಾಚೆ ಕೀರ್ತಿಶನಿ ಸಾಕೆನಗೆ ಸಹವಾಸ ವಿಭವ ಭ್ರಾಂತಿ ಅಂತ ಹೇಳ್ಬಿಟ್ಟು ಅವರು ಕೀರ್ತಿನ ಶನಿ ಅಂತ ಕರೆದ್ಬಿಟ್ಟಿದ್ದಾರೆ. ಹಾಗೆ ಅನ್ನೋದು ಬೇಡವೇ ಬೇಡ ಅವರಿಗೆ. ಅಂಥದ್ದು ವ್ಯಕ್ತಿತ್ವ ಇರುವಂತಹ ಕುವೆಂಪು ಮಾತುಗಳು ಇವತ್ತಿನ ಕಾಲದಲ್ಲಿ ಎಷ್ಟು ಜನ ಕಾಣ್ತೀವಿ ಆ ತರದ್ದು? ತುಂಬಾ ಕಮ್ಮಿ, ತುಂಬಾ ಅಪರೂಪ. ಎಲೆ ಮರೆ ಕಾಯ್ತಾರ ಯಾರಿಗೂ ಬೇಡ. ಎಲೆ ಮರೆಯಲ್ಲಿ ಇರೋಕ್ಕಿಂತ ಇನ್ನ ಕಮ್ಮಿ ಮಾಡಿದ್ರೆ ನಾವು ಹೊರಗಡೆ ಸಿಗಬೇಕು, ಹೊರಗಡೆ ಕಾಣ್ಬೇಕು ಅನ್ನೋಂಥದ್ದು ತುಂಬಾ ತುಡಿತಾ ಬರುತ್ತೆ. ಎಲ್ಲದಕ್ಕಿಂತ ವಿಶೇಷವಾಗದು ಕಾಡುತ್ತೆ. ಒಳಗಡೆಯಿಂದ ಆತ್ಮಕ್ಕೆ ಲಿಂಕ್ ಮಾಡ್ಬಿಟ್ಟಿದ್ದಾರೆ ಅವರು. ಬರೀ ಸುಮ್ಮನೆ ಏನೋ ಮನ್ಸಿಗೆ ಹಂಗ ಅನ್ನಿಸ್ತು ಅಂತ ಅಲ್ಲ, ತಿನ್ನುವುದು ಆತ್ಮವನ್ನೇ ಮಂಕುತಿಮ್ಮ. ಮನ್ಸಲ್ಲಿ ಚುಚ್ಚುತ್ತಾ ಇರುತ್ತೆ, ನನ್ಗೆ ಏನಾದ್ರು ಬರ್ಲಿ, ಏನಾದ್ರು ಗೊತ್ತಾಗ್ಲಿ, ಏನಾದ್ರು ಸಿಗ್ಲಿ ಅನ್ನೋ ತರ ಚುಚ್ಚುತ್ತಾ ಇರುತ್ತೆ ಒಳಗಡೆಯಿಂದ ಅನ್ನೋ ತರ ತುಂಬಾ ವಿಶೇಷವಾಗಿ ಹೇಳಿದ್ದಾರೆ. ತುಂಬಾ ಚೆನ್ನಾಗಿ ನಮ್ಗೆ ಖುಷಿ ಅನ್ಸುತ್ತೆ ಅದನ್ನ ಅಂತ ಬರ್ತಿರುವಂತ. ನೀವು ಹೇಳಿ ಕೇಳಿ ಅನ್ನವನ್ನ ಇಕ್ತಾ ಇರುವಂತವ್ರು, ಎಲ್ಲ ಕಡೆಗೆ ಕೇಟರಿಂಗ್ ಬಿಸ್ನೆಸ್ ಮಾಡ್ತಿರುವಂತವ್ರು, ಇವತ್ತು ನಮ್ಮ ಈ ಅನ್ನದಿಂದ ಶುರುವಾಗುವ ಈ ಕಗ್ಗವನ್ನ ನಮಗೆ ತುಂಬಾ ವಿಶೇಷವಾಗಿ ವಿವರಣೆ ಕೊಟ್ಟು ತುಂಬಾ ಚೆನ್ನಾಗಿ ಮಾತಾಡಿದ್ರಿ.
ಧನ್ಯವಾದ ಸರ್. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಎಲ್ಲ ಕಂಪನಾಂಕಿಗಳ ಪರವಾಗಿ ಮತ್ತು ಕಂಪನ ಬಳಗದ ಪರವಾಗಿ ನಿಮಗೆ ಧನ್ಯವಾದ ತಿಳಿಸೋಕೆ ಇಷ್ಟಪಡ್ತೀನಿ. ಧನ್ಯವಾದ ಮೇಡಮ್. ನಮಸ್ಕಾರ ಸರ್. ನಮಸ್ತೆ. ನಮಸ್ತೆ. ಶುಭವಾಗಲಿ.